ಇಲ್ಲಿ ನೋಡಿ ನಾನು 1 ಬಟ್ಲಾಗಷ್ಟೇ ಹೆಸರು ಕಾಳನ್ನು 2 ಬಾರಿ ತೊಳೆದ್ಬಿಟ್ಟು ರಾತ್ರಿನೇ ನೆನೆಸ್ಬಿಟ್ಟು ತೊಗೊಂಡಿನ್ರಿ. ನೀವು ಬೆಳಗ್ಗೆ ಮಾಡೋರಿದ್ರೆ ಅಂದ್ರೆ ರಾತ್ರಿನೇ ನೆನೆಸ್ಬಿಟ್ಟು ತೊಗೊರಿ. ಇದರಲ್ಲಿ 1 ಬಟ್ಲಾಗಷ್ಟು ಹೆಸರು ಕಾಳನ್ನು ನೆನೆಸಿ ತೊಗೊಂಡಿದ್ದೀನಿ. ಮತ್ತು ಅದೇ ಬಟ್ಲೇನೆ ಅರ್ಧ ಬಟ್ಲಾಗಷ್ಟೇ ಸಾಬುದಾನಿಯನ್ನು ತೊಳೆದು ನೆನೆಸ್ಬಿಟ್ಟು ತೊಗೊಂಡಿನ್ರಿ. ಸಾಬುದಾನಿನೂ ಚೆಂದಾಗಿ ನೆಂದವ್ರಿ. ಈಗ ಈ ಹೆಸರು ಕಾಳು ಒಳಗೆ ನೀರನ್ನು ತಗೋತೀನಿ ರೀ. ನೋಡಿ ಹೆಸರು ಕಾಳು ಒಳಗಿನ ನೀರನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ. ಈಗ ಈ ಸಾಬುದಾನಿಯನ್ನೇ ಇದ್ರ ಜೊತೆ ಮಿಕ್ಸ್ ಮಾಡ್ತೀನಿ ರೀ. ನೋಡಿ 1 ಬಟ್ಲು ಹೆಸರು ಕಾಳು, ಅರ್ಧ ಬಟ್ಲಾಗಷ್ಟೇ ಸಾಬುದಾನಿಯನ್ನು ತೊಗೊಂಡಿದ್ದೀನಿ ರೀ. ನೋಡಿ ಮೆಜರ್ಮೆಂಟನ್ನು ಕರೆಕ್ಟಾಗಿ ಹಾಕ್ರಿ ನೀವು. ನೋಡಿ ಉದ್ದಿನ ಬೇಳೆ ಬೇಡ, ಅಕ್ಕಿ ಬೇಡ, ಅಕ್ಕಿ ಹಿಟ್ಟು ಬೇಡ, ಮೊಸರು ಬೇಡ, ರವೆ ಬೇಡ, ಏನನ್ನು ಬಳಸ್ತೇನೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡ್ರಿ. ನೋಡಿ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಇದಕ್ಕೆ ನೋಡಿ ನಾನು ನೀರನ್ನು ಹಾಕ್ಕೊಂಡು ಫಸ್ಟ್ ಹಾಗೆ ರುಬ್ಕೊಂಡು ಆಮೇಲೆ 1 ಬಟ್ಲ ಸಣ್ಣ ಕಪ್ಲೆ 1 ಕಪ್ ಆಗಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ರೀ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ತೀನಿ. ನೋಡಿ ಇದನ್ನು ನಿಮಗೆ ಟೈಮ್ ಇತ್ತಂದ್ರೆ ಒಂದು 2 ಅವರ್ ನೆನೆಸಿಡ್ರಿ. ಇಲ್ಲ ನಮ್ಗೆ ಒಟ್ಟನ ಟೈಮ್ ಇಲ್ಲ ಅಂದ್ರೆ ನೀವೇನು ಮಾಡಿರಿ, ಒಂದು ಅರ್ಧ ಗಂಟೆ ಇದನ್ನು ಮುಚ್ಚಿ ಸೈಡಿಗೆ ತೆಗೆದಿಡ್ರಿ. ಒಂದು ಸ್ವಲ್ಪ ಹಿಟ್ಟು ಅರ್ಧ ಗಂಟೆ ಚೆನ್ನಾಗಿ ನೆನಿಬೇಕ್ರಿ ಇದು. ಈಗ ನೋಡಿ ನಾನು ಒಂದು ಹೊಸ ಥರ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ಇದಕ್ಕೊಂದು ಅರ್ಧ ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕಿದ್ದೀನಿ. ಸಣ್ಣ ಬಟ್ಲೆ 1 ಬಟ್ಲಾಗಷ್ಟು ಹುರಿದಿರೋ ಶೇಂಗಾ ಅಂತ ತೊಗೊಂಡಿದ್ದೀನಿ. ಸಿಪ್ಪೆ ಧರಿಸ್ಲೆ ಹಾಕಿದ್ದೀನಿ. ನೀವು ಸಿಪ್ಪೆ ತೆಗೆದುಬಿಟ್ಟಾದರೂ ಹಾಕ್ಬೋದು, ಅಥವಾ ಹಸಿ ಶೇಂಗಾನು ಎಣ್ಣೆಯಲ್ಲಿ ನೀವು ಏನು ಮಾಡ್ಬೋದು ಹುರ್ಕೊಂಡ್ಬಿಟ್ಟು ತೊಗೋಬೋದು, ನಡೀತು. ನಾನು ಹುರಿದಿರೋ ಶೇಂಗಾನೇ ತೊಗೊಂಡು ಹೈ ಫ್ಲೇಮ್ದಲ್ಲೇ 1 ನಿಮಿಷ ಆಗಷ್ಟೇ ಎಣ್ಣೆಯಲ್ಲಿ ಹುರ್ಕೊಂಡ್ಬಿಟ್ಟು ಅಂದರೆ ಏನು ಮಾಡೀನಿ ಫ್ರೈ ಮಾಡಿ ತೊಗೊಂಡಿನಿ ಅಷ್ಟೇ. ಈಗ ಇದನ್ನು ಪ್ಲೇಟಿಗೆ ಹಾಕೋತೀನಿ. ಸ್ವಲ್ಪ ಎಣ್ಣೆ ಒಳಗೆ ಬಿಸಿ ಮಾಡಿಕೊಂಡ್ರೆ ಸಾಕ್ರಿ. ಈಗ ಇನ್ನೊಂದು ಅರ್ಧ ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೋಡಿ 4 ಮೆಣಸಿನ್ಕಾಯಿನ ಹಾಕಿದ್ದೀನಿ. ನೀವು ಖಾರ ನೀವು ನೋಡ್ಕೊಂಡು ಹಾಕೋರಿ. ಅರ್ಧ ಈರುಳ್ಳಿಯನ್ನು ಹಾಕೀನಿ ರೀ. ಸಣ್ಣ ಈರುಳ್ಳಿ ಇದ್ರೆ 1 ಈರುಳ್ಳಿ ಹಾಕಿರಿ. ಒಂದು 7-8 ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ. ನೋಡಿ ಆ ಈರುಳ್ಳಿನ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹೈ ಫ್ಲೇಮ್ದಲ್ಲಿಟ್ಟನೆ ಈಗ ಇದನ್ನು ಫ್ರೈ ಮಾಡಿ ತೊಗೋತೀನಿ ರೀ. ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೀನಿ ರೀ. ನೋಡಿ ಈ ಕಡಲೆ ಬೀಜ ಅಥವಾ ಶೇಂಗಾ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. 1 ಟೊಮ್ಯಾಟೋನ ಹಾಕಿದ್ದೀನಿ. ಈಗ ಟೊಮ್ಯಾಟೊ ಸಾಫ್ಟ್ ಆಗುವವರೆಗೂ ಇದನ್ನೇನು ಮಾಡ್ಬೇಕ್ರಿ, ಬೇಯಿಸ್ಬಿಟ್ಟು ತೊಗೋಬೇಕ್ರಿ ಇದನ್ನು. ನೋಡಿ ಈರುಳ್ಳಿ ಟೊಮ್ಯಾಟೊ ಎಲ್ಲನೂ ಸಾಫ್ಟ್ ಆಗಿದೆ. ಒಂದು ಹೈ ಫ್ಲೇಮ್ದಲ್ಲಿಟ್ಟನೆ ಒಂದು 2 ನಿಮಿಷಗಷ್ಟು ಫ್ರೈ ಮಾಡಿ ತೊಗೊಂಡಿದ್ದೀನಿ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇದು ಆರ್ಲಿ ರೀ. ನೋಡಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಶೇಂಗಾ. ನೋಡಿ ಚಟ್ನಿ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೋಡಿ ನೀರನ್ನು ಹಾಕೋರಿ. ನಾನು ಗಟ್ಟಿ ಚಟ್ನಿನೇ ಮಾಡ್ತಾಯಿದ್ದೀನಿ ರೀ. ಇದಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು. ಸಿಂಪಲ್ ಅದ, ಟೇಸ್ಟಿ ಅದ ರೀ. ನೋಡಿ ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ರೀ. ನೋಡಿ ಟೇಸ್ಟಿಯಾಗಿರುವಂಥ ಶೇಂಗಾದ ರೆಡ್ ಚಟ್ನಿ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿರ್ತದೆ. ಇಲ್ಲಾಂದ್ರೆ ನೀವು ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೊಳ್ಳೋದ್ರೆ ನೀರನ್ನು ಹಾಕ್ಕೊಂಡು ಉಪ್ಪನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ಇದಕ್ಕೆ ನೀವು ಒಗ್ಗರಣೆ ಹಾಕಿಬಿಟ್ಟು ಯೂಸ್ ಮಾಡ್ಬೋದು. ನಾನು ಇದನ್ನು ಇದೇ ರೀತಿ ಗಟ್ಟಿ ಚಟ್ನಿ ಹಾಗೇ ಇಡ್ತೀನಿ ರೀ. ಈ ಚಟ್ನಿ ರೆಡಿ ಆಗ್ಯದ ರೀ. ನೋಡಿ ಅರ್ಧ ಗಂಟೆ ಆಗ್ಯದ ರೀ. ನೋಡಿ ಆ ಹಿಟ್ಟನ್ನು ನೆಂದಿರ್ತದೆ ರೀ. ನೋಡಿ ಇಲ್ಲ ನೀವು ಒಂದು 2 ಅವರ್ ಬಿಟ್ರೆ ಅಂದ್ರೆ ಫುಲ್ ಏನಾಗಿರ್ತದೆ ರೀ, ಹಿಟ್ಟು ಫರ್ಮೆಂಟೇಷನ್ ಆಗಿರ್ತದೆ ರೀ. ಅದು ಇದಕ್ಕೆ ಇನ್ನೂ ಹೆಲ್ದಿ ಮಾಡೋಕ್ಕೆ ಸ್ವಲ್ಪ ಹಸಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ತುರಿದು ಬಿಟ್ಟರೆ ಹಾಕ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. 1 ಟೊಮ್ಯಾಟೋನ ಹಾಕಿದ್ದೀನಿ. ಸಣ್ಣ ಟೊಮ್ಯಾಟೊ ಐತೆ ರೀ, ಬೀಜನ ತೆಗೆದುಬಿಟ್ಟು ಹಾಕಿದ್ದೀನಿ ರೀ. ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪಿತ್ತು, ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಕ್ಯಾರೆಟ್ ಇದ್ದರೆ ಅದನ್ನು ತುರಿದ್ಬಿಟ್ಟು ಹಾಕಿರಿ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ. ಇಲ್ಲ ನಮ್ಗೆ ಪ್ಲೇನೇ ಇಷ್ಟ ಅಂದ್ರೆ ನೀವು ಪ್ಲೇನು ಮಾಡ್ಬೋದು. ಈ ಹಿಟ್ಟಿನೊಳಗೆ ನಾನು 2 ಥರದ್ದು ಮಾಡಿ ತೋರಿಸ್ತೀನಿ. ಫಡ್ಡೂ ಮಾಡಿ ತೋರಿಸ್ತೀನಿ ರೀ, ದೋಸೆನೂ ಮಾಡಿ ತೋರಿಸ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಅದನ್ನು ಮಾಡ್ಕೊರಿ. ಆಲ್ರೆಡಿ ಫಡ್ಡಿನ ಮಡಿಯನ್ನು ಕೈಲಿಕ್ಕೆ ಇಟ್ಟಿನಿ. ನಾನು ತುಪ್ಪ ಹಾಕ್ತಾಯಿದ್ದೀನಿ. ನೀವು ಎಣ್ಣೆನೂ ಹಾಕ್ಕೋಬೋದು. ನೋಡಿ ಇದೇನಾದ್ರಿ, ಇದು ನಾನ್ ಸ್ಟಿಕ್ ಫಡ್ಡಿನ ಮಡಿ ಅದ, ಅದರೊಳಗೆ ಬರ್ತಾವತ್ತೇನಿಲ್ಲ. ನೋಡಿ ಒಂದು ಚಿಟ್ಟಕ್ಕೆ ಲಾಸ್ಟಿಗೆ ಹಾಕೋ ಮುಂದೆ ಸೋಡಾವನ್ನು ಹಾಕ್ತಾಯಿದ್ದೀನಿ. ಅಂದರೆ ಏನಾಗಬೇಕಿದ್ರೆ ಅದು ಚೆಂದಾಗಿ ಉಮ್ಗೋಯ್ತದೆ ರೀ ಅಷ್ಟೇ. ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಕಬ್ಬಿಣ ಫಡ್ಡಿನ ಸಾಚ ಒಳಗೆ, ಅಂದರೆ ಇದು ಬೀಡಿಂದ ಅಂದ್ರೆ ಅದರೊಳಗನೆ ನಾನು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಫಡ್ ಬರ್ತಾವಂದ್ರೆ ಫುಲ್ ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್. ನೋಡಿರಿ ಒಂದು ಸೈಡ್ ಬೇಯ್ದ್ಮೇಲೆ ತಿರುಗಿಬಿಟ್ಟು ಬೇಯ್ದು. ನೋಡಿರಿ ಫಡ್ಡಿನ ಕಲರ್ ನೋಡ್ರೇ ಗೊತ್ತಾಗತ್ತೈತೆ ನಿಮ್ಗೆ ಎಷ್ಟು ಚೆನ್ನಾಗಿ ಕಲರ್ ಬಂದಾವತ್ತೆ ಹೇಳಿ. ನೋಡಿ ಇದನ್ನು ಪ್ರೋಟೀನ್ ಇರುವಂಥ ಫಡ್ ಅಥವಾ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ರೀ. ನೋಡಿ 2 ಸೈಡ್ ಚೆನ್ನಾಗಿ ಬೇಯಲಿ ರೀ.
ನೋಡಿ 2 ಸೈಡ ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ ನಾನು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಪಡ್ಡ. ಮತ್ತು ಇನ್ನೊಂದನ್ನು ಸಾಫ್ಟ್ ದೋಸೆ ಥರನೂ ಹಾಕಿ ತೋರಿಸ್ತೀನಿ ರೀ. ತುಂಬ ತೆಳುವಲ್ಲ, ಅಂದರೆ ವೆಜಿಟೇಬಲ್ಸ್ ಹಾಕಿದಲ್ಲ ಅದಕ್ಕೆ ಸ್ವಲ್ಪ ತುಂಬ ದಪ್ಪನೂ ಏನು ಹಾಕಲ್ಲ ನಾನು. ನೋಡಿ ಪಡ್ಡಿನ ಮಣಿ ಇಲ್ಲಪ್ಪ ನಮ್ಮ ಕಡೆ ಅಂದರೆ ನೀವು ಈ ರೀತಿ ದೋಸೆನೂ ಹಾಕಿಬಿಟ್ಟು ತಿನ್ಬೋದು ರೀ. ನೋಡಿರಿ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕಿರಿ, ಅಥವಾ ಈ ರೀತಿ ಮೇಲ್ಗಡೆ ನೀವೇನು ಮಾಡೋದು ಪನ್ನೀರನ್ನು ತುರಿದ್ಬಿಟ್ಟು ಹಾಕೋಬೋದು. ನೋಡಿರಿ ಎಷ್ಟು ತೂತಾಗಿ ಎಷ್ಟು ಚೆನ್ನಾಗಿನೂ ಬಂದಾವೆ. ಇಲ್ಲಿ ಮೊಸರನ್ನೂ ಬಳಸಿಲ್ಲ ನೋಡಿರಿ. ದೋಸೆ ಕಲರ್ನೂ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಸಾಫ್ಟಾಗಿರ್ತವೆ. ಇಡೀ ದಿನ ಇಟ್ರೂ ಇಷ್ಟೇ ಸಾಫ್ಟಾಗಿ ದೋಸೆ ಬರ್ತಾವೆ ನೋಡಿರಿ. 2 ಥರನೂ ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ಮಾಡ್ಕೊರಿ. ನೋಡಿ ನಾನು 2 ದೋಸೆನೂ ಮಾಡ್ಕೊಂಡಿದ್ದೀನಿ, 1 ಸಜ್ಜ ಪಡ್ಡನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚಟ್ನಿಯನ್ನು ಹಾಕೋತೀನಿ ನೋಡಿರಿ. ಇದು ರೆಡ್ ಕಲರ್ ಶೇಂಗಾ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಇಲ್ಲ ನೀವು ಕಾಯಿ ಚಟ್ನಿ ಮಾಡ್ಕೋತೀವ್ರಿ ಆ ರೀತಿಯೂ ಮಾಡ್ಕೊರಿ. ನೋಡಿ ದೋಸೆ ತೋರಿಸ್ತೀನಿ ನೋಡಿ ನಿಮ್ಗೆ ಎಷ್ಟು ಸಾಫ್ಟಾಗಿ ಬಂದಾಗುತ್ತೆ. ಇಡೀ ದಿನ ಇಟ್ರೂ ಇಷ್ಟೇ ಸಾಫ್ಟಾಗಿರ್ತವೆ. ಪಡ್ಡನ್ನು ಮುರಿದ್ಬಿಟ್ಟು ತೋರಿಸ್ತೇನೆ ನೋಡಿ. ಮುರಿಯೋದ್ರಿಂದನೇ ಗೊತ್ತಾ, ಒಂದು ಬಡ್ದಿಂದನೇ ಮುರಿಯಾಕತ್ತದ ಅಂದ್ರೆ ಆ ದೋಸೆನೂ ಎಷ್ಟು ಸಾಫ್ಟಾಗಿ, ಪಡ್ಡೂ ಎಷ್ಟು ಸಾಫ್ಟಾಗಿ ಬಂದಾವ ನೋಡಿ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪಡ್ಡು ಮತ್ತು ಇದು ಶೇಂಗಾದ ಅಥವಾ ಕಡಲೆ ಬೀಜ ಚಟ್ನಿ ಜೊತೆ ಬೆಸ್ಟ್ ಕಾಂಬಿನೇಷನ್ ರೀ. ಒಂದೇ ಥರದ ಬ್ರೇಕ್ಫಾಸ್ಟ್ ತಿಂದು ಬೋರ್ ಆಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ನೋಡಿ. ತುಂಬಾ ಟೇಸ್ಟಿಯಾಗಿದೆ. ಈ ಹೆಸರು ಕಾಳಿನ ಪಡ್ಡು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.